ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಚುನಾವಣೆಗಳಲ್ಲಿನ ಹಿನ್ನಡೆಯ ನಂತರ ಹೊರಗಿನವರ ಮೇಲೆ ಅವಲಂಬಿಸುವ ಬದಲು ಪಕ್ಷದ ಆಂತರಿಕ ಸಂಘಟನೆ ಮತ್ತು ಕಾರ್ಯಕರ್ತರ ಬಲವನ್ನೇ ನಂಬಿ ಚುನಾವಣೆಯನ್ನ ಎದುರಿಸಲು ಎಸ್ಪಿ ನಾಯಕತ್ವ ಈಗಾಗಲೇ ನಿರ್ಧರಿಸಿದೆ. ಮುಂಬರುವ 2027ರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಗೆ ಚುನಾವಣಾ ತಂತ್ರಗಾರಿಕೆಯನ್ನು ರೂಪಿಸಲು ಪ್ರಖ್ಯಾತ ರಾಜಕೀಯ ಸಲಹಾ ಸಂಸ್ಥೆ ಇಂಡಿಯನ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಜೊತೆ ಮಾಡಿಕೊಳ್ಳಲಿದ್ದಂತಹ ಒಪ್ಪಂದದಿಂದ ಸಮಾಜವಾದಿ ಪಕ್ಷ ಈಗಾಗಲೇ ಹಿಂದೆ ಸರಿದಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇತ್ತೀಚೆಗೆ ನಡೆದ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ವಿಧಾನಸಭಾ ಚುನಾವಣೆಗಳಲ್ಲಿ ಐಪ್ಯಾಕ್ ಸಲಹೆಯನ್ನ ಪಡೆದಿದ್ದಂತಹ ಮಮತಾ ಬ್ಯಾನರ್ಜಿ ಮತ್ತು ಎಂಕೆ ಸ್ಟಾಲಿನ್ ಅವರು ಅನುಭವಿಸಿದಂತಹ ಸೋಲುಗಳೇ ಈ ಮಹತ್ವದ ನಿರ್ಧಾರಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಇನ್ನು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಐಪ್ಯಾಕ್ ಜೊತೆ ಅಧಿಕೃತವಾಗಿ ಯಾವುದೇ ಒಪ್ಪಂದವನ್ನ ಮಾಡಿಕೊಂಡಿರಲಿಲ್ಲ. ಆದ್ರೆ ಚುನಾವಣಾ ಪ್ರಚಾರದ ನಿರ್ವಹಣೆ ಕುರಿತು ಕಳೆದ ಕೆಲವು ತಿಂಗಳುಗಳಿಂದ ಉಭಯ ಬಣಗಳ ನಡುವೆ ಚರ್ಚೆಗಳು ನಡೀತಾ ಇದ್ದು, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಚುನಾವಣೆಗಳಲ್ಲಿನ ಹಿನ್ನಡೆಯ ನಂತರ ಹೊರಗಿನವರ ಮೇಲೆ ಅವಲಂಬಿಸುವ ಬದಲು ಪಕ್ಷದ ಆಂತರಿಕ ಸಂಘಟನೆ ಮತ್ತು ಕಾರ್ಯಕರ್ತರ ಬಲವನ್ನೇ ನಂಬಿ ಚುನಾವಣೆಯನ್ನ ಎದುರಿಸಲು ಎಸ್ಪಿ ನಾಯಕತ್ವ ಈಗಾಗಲೇ ನಿರ್ಧರಿಸಿದೆ. ಇನ್ನು ಕಲ್ಲಿದ್ದಲು ಕಳ್ಳಸಾಗಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಪ್ಯಾಕ್ ನಿರ್ದೇಶಕ ವಿನೇಶ್ ಚಂದಲ್ ಅವರನ್ನ ಇಡಿ ಬಂಧಿಸಿದ್ದು, ಐಪ್ಯಾಕ್ ನ ಕೋಲ್ಕತ್ತಾ ಕಚೇರಿ ಮೇಲೆಯೂ ಕೂಡ ಈಗಾಗಲೇ ದಾಳಿ ನಡೆದಿತ್ತು. ಕೋಲ್ಕತ್ತಾದಲ್ಲಿ ಇಡಿ ದಾಳಿ ನಡೀತಾ ಇದ್ದಂತಹ ದಿನವೇ ಲಕ್ನೋದಲ್ಲಿ ಐಪ್ಯಾಕ್ ಪ್ರತಿನಿಧಿಗಳು ಸಮಾಜವಾದಿ ಪಕ್ಷದ ನಾಯಕರಿಗೆ 2027ರ ಚುನಾವಣೆ ಕುರಿತು ಪ್ರಸ್ತುತಿಯನ್ನ ಕೂಡ ನೀಡ್ತಾ ಇದ್ರು. ಈ ಬೆಳವಣಿಗೆಯಿಂದ ತೀವ್ರ ಮುಜುಗರಕ್ಕೊಳಗಾದಂತಹ ಎಸ್ಪಿ ನಾಯಕರು ಐಪ್ಯಾಕ್ ಜೊತೆಗಿನ ನಿಕಟ ಸಂಪರ್ಕವು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ರಾಜಕೀಯವಾಗಿ ಮಾರ್ಗ ಆಗಬಹುದು ಎಂಬ ಆತಂಕದಿಂದ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಾ ಇದೆ. ಆದಾಗ್ಯೂ ಕೂಡ ಈ ಒಪ್ಪಂದ ಏನಾದ್ರೂ ಮುರಿಬಿದ್ದಿರುವಂತಹ ಕುರಿತು ಎಸ್ಪಿ ಆಗ್ಲಿ ಅಥವಾ ಐಪ್ಯಾಕ್ ಆಗ್ಲಿ ಯಾವುದೇ ರೀತಿ ಅಧಿಕೃತ ಪ್ರತಿಕ್ರಿಯೆಯನ್ನ ನೀಡಿಲ್ಲ.